ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದಿನ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಕಲ್ಲುಪ್ಪಿಗೆ ತುಂಬ ಪ್ರಾಧಾನ್ಯತೆ ಇದೆ ಸ್ನೇಹಿತರೆ. ಅದನ್ನು ನಾವು ಅಡುಗೆಗೆ ಬಳಸ್ತೀವಿ ಹಾಗೂ ಮನೆಯಲ್ಲಿ ಪರಿಹಾರಗಳಿಗೆ ಮಾಡ್ಕೊಳ್ತೀವಿ ಅಂತ ನಮಗೆ ಗೊತ್ತು. ಆದರೆ ನಮಗೆ ಯಾವಾಗ ಜಾಸ್ತಿ ಹಣಕಾಸಿನ ತೊಂದರೆಗಳು ನಾವು ಪಡ್ತಾ ಇರ್ತೀವಿ, ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಒಂದ್ರ ಮೇಲೆ ಒಂದು ಅಂತ ಬರ್ತಾನೆ ಇರುತ್ತೆ, ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ, ಏನೇ ಅಂದ್ಕೊಂಡ್ರೂ ಕೂಡ ಕೆಲಸಗಳು ಸರಿಯಾಗಿ ಸಕ್ಸಸ್ ಆಗೋದಿಲ್ಲ, ನಮ್ಮ ಮನೆಯಲ್ಲಿ ಯಾಕೋ ಒಂಥರ ಮನಸ್ಸಿಗೆ ನಿರಾಳ ಅನ್ನೋದೇ ಇರೋದಿಲ್ಲ, ಯಾವಾಗಲೂ ತೊಂದರೆಗಳು ಅನ್ನೋದು ಜಾಸ್ತಿ ಇರುತ್ತೆ, ಈ ತಾಪತ್ರೆಗಳಲ್ಲೇ ನಾವು ಕಾಲ ಕಳೆಯುವಾಗ ಆಗಿದೆ ಅಂತಂದ್ಬಿಟ್ಟು ನಮ್ಗೆ ಅನಿಸ್ತಾ ಇರುತ್ತಲ್ವ. ಎಷ್ಟೇ ದುಡಿತಾ ಇದ್ರೂ ಕೂಡ ಆದಾಯ ಹೆಚ್ಚಾಗೋದಿಲ್ಲ ಸ್ನೇಹಿತರೆ. ನಿಂತ ನೀರಾಗಿಬಿಟ್ಟಿರ್ತೀವಿ, ನಮ್ಮ ಜೀವನನೇ ಆ ಥರ ಆಗಿರುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಕೊಲೀಗ್ಸು, ಫ್ರೆಂಡ್ಸು, ಸ್ನೇಹಿತರು, ಹಾಗೆ ಬಂಧುಗಳು ಎಲ್ಲರೂ ಕೂಡ ಮುಂದೆ ಸಾಗ್ತಾ ಇರ್ತಾರೆ. ಆದರೆ ನಾವೊಂದು 2-3 ವರ್ಷ 10-15 ವರ್ಷದಿಂದ ಇರೋ ಹಾಗೇ ಇದ್ಬಿಟ್ಟಿದ್ದೀವಿ. ಬಾಡಿಗೆ ಮನೆಗಳಲ್ಲಿದ್ದೀವಿ ಹಾಗೂ ನಮ್ಮ ಸ್ವಂತ ಮನೆಯೇ ಆಗಿರಬಹುದು. ಇದ್ದಾಗ ನಮಗೆ ಯಾವುದೇ ಒಂದು ಇಂಪ್ರೂವ್ಮೆಂಟ್ಸ್ ಆಗದೇ ಇರುವಂಥದ್ದು, ಅಭಿವೃದ್ಧಿ ಅನ್ನೋದೇ ಇಲ್ಲ. ಯಾವಾಗಲೂ ಹರಿಯುವ ನೀರಾಗಬೇಕು, ನಿಂತ ನೀರಾಗಬಾರ್ದು ಅಂತ ನಮಗೆ ಮನಸ್ಸಲ್ಲಿ ಇರುತ್ತೆ. ಆದರೂ ಕೂಡ ಯಾಕೋ ಈ ಥರನೇ ಇದ್ದೀವಿ ಅಂತ ಹಿಂತಿರುಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಥರ ಪ್ರಾಬ್ಲಮ್ಮನ್ನು ನಾವು ಯಾಕೆ ಫೇಸ್ ಮಾಡ್ತಾ ಇದ್ದೀವಿ, ನಮಗೇನೆ ಈ ಕಷ್ಟಗಳು ಯಾಕೆ ಅಂತಂದ್ಬಿಟ್ಟು ಪ್ರಶ್ನೆ ಮೂಡೋದಂತೂ ನಿಜ. ಎಷ್ಟೋ ಜನಕ್ಕೆ ಕೆಲಸಗಳು ಸರಿಯಾಗಿ ಸಿಕ್ಕಿರೋದಿಲ್ಲ, ವಿದ್ಯಾಭ್ಯಾಸ ಅಂತಂದ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಮಕ್ಕಳಿಗೆ ಸಾಲ ಸೋಲ ಮಾಡಿ ಓದಿಸಿರ್ತಾರೆ, ಒಂದು ಗೌರ್ಮೆಂಟ್ ಕೆಲಸ ಅಥವಾ ಅವ್ರಿಗೆ ಇಷ್ಟವಾದಂಥ ಒಂದು ಕೆಲಸನೇ ಆಗಿರಬಹುದು, ಯಾವುದೋ ಒಂದು ಸಿಗಲಿ ಅಂತಂದ್ಬಿಟ್ಟು. ಆದರೆ ಈ ಕೆಲಸಗಳು ಕೂಡ ಸಿಗ್ತಾ ಇರೋದಿಲ್ಲ, ಸರಿಯಾಗಿ ಅವರ ಜೀವನದಲ್ಲಿ ಏನೇ ಒಂದು ಅಂದುಕೊಳ್ಬೇಕಂದ್ರೂ ಕೂಡ ಅದನ್ನು ನಡೆಸ್ಕೊಳ್ಳೋದಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ. ಆಗ ನಾವು ಮಾಡ್ಕೊಳ್ಬೇಕಾಗಿರುವಂಥದ್ದೇ ಕಲ್ಲುಪ್ಪಿನ ಪರಿಹಾರ. ಕಲ್ಲುಪ್ಪು ಅಂದರೆ ಸ್ನೇಹಿತರೆ, ನಿಮಿಷಗಳಲ್ಲೇ ನಮಗೆ ಈ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಇದೆ. ಏನೇ ದೃಷ್ಟಿ ಪ್ರಭಾವಗಳಾದರೂ ಕೂಡ, ಮೈಕೈ ನೋವಾಗ್ತಾ ಇದೆ, ಏನು ಇಂಟ್ರೆಸ್ಟ್ ಇಲ್ಲ, ಏನೇ ಒಂದು ಕೆಲಸ ಮಾಡಬೇಕು ಅಂದರು ಅಥವಾ ಕಾಲೇಜ್ಗೆ ಹೋಗ್ಬೇಕಂದ್ರು, ಸ್ಕೂಲ್ಗೆ ಹೋಗ್ಬೇಕಂದ್ರು, ಕೆಲಸಕ್ಕೆ ಹೋಗ್ಬೇಕಂದ್ರೂ, ನೀವು ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಇದನ್ನು ನೋಡ್ತಾ ಇರಬಹುದು. ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲದೆ ಸುಮ್ಮನೆ ಏನೋ ಒಂದು ಮೌನವಾಗಿ ಇದ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಯಾವುದಾದ್ರೂ ಒಂದು ಸಮಾರಂಭಗಳಿಗೆ ಹೋಗಿ ಬಂದಾಗಲೂ ಕೂಡ ಇದೇ ಥರ ಇರ್ತಾರೆ. ಆಗ ದೃಷ್ಟಿಯ ಪ್ರಭಾವ ಆಗಿರುತ್ತೆ. ನಿಮಿಷಗಳಲ್ಲೇ ನಾವು ಒಂದು ಇಡೀ ಕಲ್ಲುಪ್ಪನ್ನು ತಗೊಂಡಿದ್ದೆ ದೃಷ್ಟಿ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಹಾಕಿಬಿಟ್ರೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಆಗಿಬಿಡುತ್ತೆ ಅಂದರೆ ನೀವು ನೋಡಬಹುದು, ನಮಗೆ ಆರಾಮ ಆಗಿಬಿಡುತ್ತೆ. ಅದೇ ಥರನೇ ದುಡ್ಡಿಗೂ ಕೂಡ ಅಷ್ಟೇ. ಯಾರ ಮನೆಯಲ್ಲಿ ಜಾಸ್ತಿ ತೊಂದರೆಗಳನ್ನು ಪಡ್ತಾ ಇರ್ತಾರೋ ಅವರು ತಪ್ಪದೆ ಗುರುವಾರ ಹಾಗೂ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಶುಕ್ರವಾರ ಗುರುವಾರ ಅಂದರೆ ನಮಗೆ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಆ ತಾಯಿಯ ಜೊತೆ ಹುಟ್ಟಿರುವಂಥದ್ದು, ಸಮುದ್ರದಲ್ಲಿ ಜೊತೆಯಲ್ಲೇ ಹುಟ್ಟಿರುವಂಥ ಒಂದು ಕಲ್ಲುಪ್ಪನ್ನು ಏನೇ ಒಂದು ಪರಿಹಾರಕ್ಕೆ ತಗೊಂಡ್ರೂ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಆ ತಾಯಿಗೆ. ಅದಕ್ಕೋಸ್ಕರನೇ ಇದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ವಾರ ದಿನ ಅಂತ ಏನೂ ನೋಡೋದಿಲ್ಲ, ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು. ಆದರೆ ಈ ಪರಿಹಾರಗಳನ್ನು ನಾವು ಪದೇ ಪದೇ ಮಾಡ್ಕೊಳ್ತಾ ಇದ್ದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ, ನಮಗೆ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ನಾವು ಅಂದುಕೊಂಡಿರುವ ಕೆಲಸಗಳಲ್ಲಿ ವಿಘ್ನಗಳಾಗ್ತಾ ಇದ್ದರೆ ಇದನ್ನೆಲ್ಲವೂ ಕೂಡ ಅದು ಸರಿಪಡಿಸುವಂಥ ಒಂದು ಪರಿಹಾರ. ಮೊಗ್ಗಿರಬೇಕು, ಲವಂಗಗಳು 7 ತಗೊಳ್ಳಿ ಸ್ನೇಹಿತರೆ. ಇದೆಲ್ಲವೂ ಕೂಡ ನಾವು ಅಡುಗೆಗೆ ಬಳಸೋದ್ರಿಂದ ನಾವು ಹೊಸದಾಗಿ ಏನು ಇದಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ನಿಮಗೆ ತುಂಬಾ ನಂಬಿಕೆ ಇರಬೇಕು, ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರೋ ಬಿಡ್ತಾರೋ ಕೆಲವೊಂದು ಬಾರಿ, ಆದರೆ ದೇವರು ತೋರಿಸಿದಂಥ ಮಾರ್ಗಗಳು ನಮಗೆ ಈ ಒಂದು ರೀತಿಯ ಪರಿಹಾರಗಳು ನಂಬಿಕೆಯಿಂದ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಚೆನ್ನಾಗಿರುವಂಥ ಮೊಗ್ಗಿರುವಂಥ ಲವಂಗಗಳನ್ನು ನೀವು ತಗೊಂಡಿದ್ದೆ ಕಲ್ಲುಪ್ಪನ್ನು ತಗೊಳ್ಳಿ. ಪರಿಹಾರಕ್ಕೆ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಕಲ್ಲುಪ್ಪನ್ನು ಬಳಸೋದ್ರಿಂದ ಹಣಕಾಸಿನ ಸಮಾಚಾರಗಳು ಏನಿರುತ್ತೆ ನೋಡಿ, ಅದು ಎಲ್ಲವೂ ಕೂಡ ಒಂದ್ರ ಮೇಲೆ ಒಂದು ಕ್ರಮಕ್ರಮವಾಗಿ ನಮಗೆ
ತೀರಿಸ್ಕೊಳ್ತಾ ಬರ್ತೀವಿ. ಅಂದರೆ ನಾವು ಬೇರೆಯವ್ರ ಹತ್ರ ಸಾಲ ತಗೊಂಡಿರ್ತೀವಿ ಅಥವಾ EMI ತಗೊಂಡಿರ್ತೀವಿ, ಒಡವೆಗಳನ್ನ ಇಟ್ಟಿರ್ತೀವಿ, ಅದು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಎಲ್ಲವೂ ಕೂಡ ದುಡ್ಡಿಂದನೇ ಕೂಡಿರುತ್ತೆ. ನೀವು ಬ್ಯಾಂಕಲ್ಲಿ ಲೋನ್ ತಗೊಂಡಿರಬಹುದು ಅಥವಾ ಎಲ್ಲಾದರೂ ಪ್ರೈವೇಟ್ಗಳಲ್ಲಿ ತಗೊಂಡಿರಬಹುದು, ಅದಕ್ಕೆಲ್ಲ ಕೈ ಸಾಲ ಮಾಡ್ಕೊಂಡಿರ್ತೀರ. ಈ ಥರ ಒಂದು ಇಂಟ್ರೆಸ್ಟು ಅನ್ನೋದು ಜಾಸ್ತಿ ಇರುತ್ತೆ, ಕಟ್ಟೋದಕ್ಕಾಗೋದಿಲ್ಲ ಸಮಯಕ್ಕೆ. ಅವ್ರು ಬಂದು ಜಗಳ ಆಡುವಂಥದ್ದು ಅಥವಾ ಮನಸ್ಸಲ್ಲೇ ನಮಗೆ ಏನೋ ಒಂದು ನೆಗೆಟಿವ್ ಆಗಿ ಇರುತ್ತೆ, ಅವರು ಬಂದು ತುಂಬ ತೊಂದರೆ ಕೊಡ್ತಾರೇನೋ, ಈ ಥರ ಎಲ್ಲನೂ. ಅದಕ್ಕೋಸ್ಕರ ನೀವು ಕಲ್ಲುಪ್ಪನ್ನು ತಗೊಂಡು ಬೌಲಲ್ಲಿ ಹಾಕ್ಕೊಳ್ಳಿ. ಯಾವಾಗಲೂ ಒಂದು ಗಾಜಿನ ಬಟ್ಲನ್ನು ತಗೊಂಡ್ಬಿಡಿ, ಅದ್ರ ತುಂಬ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡು, ದೊಡ್ಡದಾದರೆ ಸ್ವಲ್ಪ ನೋಡಿಕೊಂಡೆ ಚಿಕ್ಕ ಚಿಕ್ಕದಾಗೆ 1 ಹಿಡಿಯಷ್ಟು 2 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಈ ಕಲ್ಲುಪ್ಪು ನಿಮಿಷಗಳಲ್ಲೇ ನಮ್ಮ ಮನೆಯಲ್ಲಿ ಇರುವಂಥ ಮೂಲೆ ಮೂಲೆಗಳಲ್ಲೂ ಕೂಡ ಕಷ್ಟಗಳು ಅನ್ನೋದಿರುತ್ತೆ, ನೆಗೆಟಿವ್ ಅನ್ನೋದಿರುತ್ತೆ, ಅದನ್ನೆಲ್ಲವೂ ಕೂಡ ಎಳ್ಕೊಳ್ಳುವ ಶಕ್ತಿ ಇದಕ್ಕಿದೆ. ಇನ್ನು ದುಡ್ಡಿನ ಸಮಸ್ಯೆಗಳನ್ನು ಕ್ರಮವಾಗಿ ನಮಗೆ ಕಡಿಮೆ ಮಾಡುವಂಥ ಶಕ್ತಿ ಲವಂಗಗಳಿಗಿದೆ. ಅದಕ್ಕೋಸ್ಕರ ಈ ಥರ ರೌಂಡಾಗಿ ನೀವು ಕಲ್ಲುಪ್ಪಿನ ಮೇಲೆ ಲವಂಗಗಳನ್ನು ಇಟ್ಬಿಟ್ಟು ಪೂರ್ತಿಯಾಗಿ ಮನೆಯೆಲ್ಲ ಓಡಾಡಬೇಕು. ಮನೆಯನ್ನೆಲ್ಲ ಓಡಾಡಿದ್ದೆ ಯಾರು ನಿಮ್ಮ ಮನೆಯ ಒಳಗಡೆ ಜಾಸ್ತಿ ಒಂದು ಜಾಗದಲ್ಲಿ ಓಡಾಡೋದಿಲ್ಲ ನೋಡಿ, ಆ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ನೀವು ಮತ್ತೆ ಮುಟ್ಟೋದಕ್ಕೆಲ್ಲ ಹೋಗಬಾರ್ದು. ಇದನ್ನು ಗುರುವಾರ ಮಾಡಿಕೊಂಡ್ರು ಅಥವಾ ಶುಕ್ರವಾರ, ನೀವು ಯಾವ ದಿನ ಆದರೂ ಮಾಡ್ಕೊಳ್ಳಿ, ತೊಂದರೆ ಇರೋದಿಲ್ಲ. ಆದರೆ ವಾರದಲ್ಲಿ 2 ಬಾರಿ ಅಂದರೆ ಗುರುವಾರ ಶುಕ್ರವಾರ ಅನ್ನೋದು ತುಂಬ ಶಕ್ತಿ ಇರುತ್ತೆ. ಈ ದಿನಗಳಲ್ಲಿ ಆದಷ್ಟು ಮಾಡ್ಕೊಂಡು ನೋಡಿ. ಯಾರು ನೀವು ಓಡಾಡದೇ ಇರುವ ಪ್ರದೇಶದಲ್ಲಿ ಇಡ್ತೀರಲ್ವ, ಇದನ್ನು ಇಟ್ಬಿಟ್ಟು ಮತ್ತೆ ಮುಟ್ಟೋದಕ್ಕೆಲ್ಲ ಹೋಗ್ಬೇಡಿ. ಸೀದಾ ಅದನ್ನು ಇಟ್ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ. ಮಾರನೇ ದಿನ ಅದನ್ನು ಯಾರು ಅಂದರೆ ಎದ್ದೇಳೋದಕ್ಕೆ ಮುಂಚೆನೇ ಸ್ವಲ್ಪ ಬೇಗನೆ ತಗೊಂಡಿದ್ದೆ ಹೋಗ್ಬಿಟ್ಟು ನೀವು ಯಾರು ತುಳಿದೇ ಇರುವ ಜಾಗಗಳಲ್ಲಿ ಹಾಕಬೇಕು. ಯಾಕೆ ಅಂದರೆ ಇದು ಬೇರೆಯವ್ರಿಗೂ ಕೂಡ ಕಷ್ಟಗಳು ಬರಬಾರ್ದು. ನಮ್ಮ ಮನೆಯಲ್ಲಿ ಏನೇ ಕಷ್ಟ ನಷ್ಟಗಳು ಅಂದ್ಕೊಂಡು ಮಾಡಿರ್ತೀವಿ ಅಥವಾ ನಮಗೆ ದುಡ್ಡಿನ ಸಮಸ್ಯೆ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನೆಗೆ ಸಂಬಂಧಪಟ್ಟಂತೆ ನಾವು ಮಾಡ್ಕೊಂಡಿರ್ತೀವಿ. ಅದರ ಒಂದು ರಿಸಲ್ಟು ನಮಗೆ ಸಿಗಬೇಕು. ಆದ ಕಾರಣ ಬೇರೆಯವ್ರಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಕಷ್ಟನೂ ಕೊಡಬಾರ್ದು, ಅದು ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋದಕ್ಕೆ ಈ ಪರಿಹಾರವನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಈ ವಸ್ತುಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳುವಂಥದ್ದು. ಇದನ್ನು ಸೀದಾ ನೀವು ಹಾಕ್ಕೊಂಡಿದ್ದೆ ಬಂದು ಮನೆಯನ್ನು ಒರೆಸ್ಕೊಂಡು ಯಥಾವತ್ತಾಗಿ ಒಂದು ಪುಟ್ಟದಾಗಿ ದೀಪವನ್ನು ಹಚ್ಚಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಎಲ್ಲ ರೀತಿಯ ಸಮಸ್ಯೆಗಳಲ್ಲೂ ಕೂಡ ನಮಗೆ ದಾರಿ ಅನ್ನೋದು ಆ ದೇವರೇ ತೋರಿಸ್ಕೊಡ್ತಾರೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಮಾಡ್ಕೊಂಡು ನೋಡಿ, ತುಂಬ ಈಸಿಯಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.